ಜೆಡಿಎಸ್ನ 15 ಶಾಸಕರು ಕಾಂಗ್ರೆಸ್ ಸೇರ್ತಾರೆ ಅಂತ ಮೊನ್ನೆಯಷ್ಟೇ ಸಿಪಿ ಯೋಗೇಶ್ವರ್ ಬಾಂಬ್ ಸಿಡಿಸಿದ್ರು. ಈ ಬಗ್ಗೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ನಾಯಕರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾವ್ಯಾವ ನಾಯಕರು ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ. ಬಿಜೆಪಿ ಜೆಡಿಎಸ್ ಬರುವಂಥದ್ದು ಒಂದಾಗಿ ಮುಂದೆ ಹೋಗ್ತೇವೆ. ಒಟ್ಟಾಗಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರವನ್ನು ತರೋದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದಕ್ಕೆ ಈಗಾಗಲೇ ಕುಮಾರಸ್ವಾಮಿಯವರು, ದೇವೇಗೌಡರು ಎಲ್ಲರೂ ಸಹ ಸಹಮತವನ್ನು ವ್ಯಕ್ತಪಡಿಸಿರೋದ್ರಿಂದ ನಾವು ಇವರು ಒಟ್ಟಾಗಿ ಒಂದಾಗಿ ಹೋದರೆ ಪಕ್ಷವನ್ನು ಇಲ್ಲಿ ಅಧಿಕಾರಕ್ಕೆ ತರೋದೇನು ಕಷ್ಟ ಆಗೋದಿಲ್ಲ. ಆ ದಿಕ್ಕಿನಲ್ಲಿ ನಾವಿಬ್ಬರು ಒಟ್ಟಾಗಿ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅದು ಯಾವುದೂ ಆಗೋದಿಲ್ಲ. ಅದು ಯಾರೋ ಕೆಲವರು ಉದ್ದೇಶಪೂರ್ವಕವಾಗಿ ರೀತಿ ಅಪಪ್ರಚಾರ ಮಾಡ್ತಾರೆ. ಅದಕ್ಕೆ ನಾನು ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ. ಯೋಗೇಶ್ವರ್ ಪಾಪ ಅವ್ರ ಚನ್ನಪಟ್ಟಣದಿಂದ ಅವರ ವಿಜಯೋತ್ಸವದ ಒಂದು ಹುಮ್ಮಸ್ಸು, ವಿಶ್ವಾಸ, ಸರ್ಕಾರದ ಮೇಲೆ ವಿಶ್ವಾಸ, ಪಕ್ಷದ ಮೇಲೆ ವಿಶ್ವಾಸ, ತತ್ವದ ಮೇಲೆ ವಿಶ್ವಾಸದ ಮೇಲೆ ಅವ್ರು ಹೇಳಿದ್ದಾರೆ. ನಾನೊಬ್ಬ, ನೀವು ಕೇಳಿರೋದು ಶಿವಮೊಗ್ಗ ಅಂತ ಕೇಳಿದರೆ, ಶಿವಮೊಗ್ಗದಲ್ಲಿ ಬರೀ ಯಾಕೆ ಒಬ್ಬರನ್ನ ಹಾಕ್ತೀರಿ ನೀವು? ನೀವು ಹೆಡ್ಲೈನ್ಸ್ ಬೇಕು ಅಂದ್ರೆ ಅದನ್ನ ಹೊಡ್ಕೊಳ್ರಿ. ನನಗೇನಂತ ಈಗ ನಾನು ಏನು ಹೇಳಿದ್ರು ಅದು ಶುರು ಆಗ್ತದೆ, ಆಮೇಲೆ ಇನ್ನೊಬ್ರು ಸ್ಟಾರ್ಟ್ ಆಗುತ್ತೆ. ಅದಲ್ಲ ಪ್ರಶ್ನೆ. ಯಾರೇ ಕಾಂಗ್ರೆಸ್ ಪಕ್ಷಕ್ಕೆ ಯಾರಾದರೂ ಬರ್ಬೋದು, ಶಾಸಕರು ಬರ್ಬೋದು, ಕಾರ್ಯಕರ್ತರು ಬರ್ಬೋದು. ನನಗನ್ಸಿಸ್ ಶಾಸಕರನ್ನ ತಯಾರಿ ಮಾಡೋರೆ ಕಾರ್ಯಕರ್ತರು, ಮುಖಂಡರು. ಕಾರ್ಯಕರ್ತರು ಬರಬೇಕು. ಅವ್ರು ಬಂದಾಗ ನಮಗೆ ಶಕ್ತಿ ಬರುತ್ತೆ. ಅವ್ರ ಜೊತೆಗೆ ನಾಯಕರುಗಳ ಕೂಡ ಬಂದರೆ, ಅದು ಪಕ್ಷದ ನಾಯಕರುಗಳು ಇರ್ಬೋದು, ಶಾಸಕರು ಇರ್ಬೋದು, ಯಾವತ್ತೂ ಕೂಡ ತತ್ವ ಸಿದ್ಧಾಂತ. ನಾನು ಬೇರೆ ಪಕ್ಷದಲ್ಲಿದ್ದೆ, ನಾನು ಚುನಾವಣೆ ಪೂರ್ವಕವಾಗಿ ಬಂದು ಸೇರಿಕೊಂಡೆ. ತತ್ವ ಸಿದ್ಧಾಂತದ ಮೇಲೆ ನಡ್ಕೊಂಡು ಹೋಗಿದ್ದೀನಿ. ಗೌರವ ಕೊಟ್ಟರೆ, ಸ್ಥಾನಮಾನ ಕೊಟ್ಟಿದ್ದಾರೆ, ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಬಟ್ ಆಗಬೇಕು. ಏನಿದು ಒಂದು ಕೆಟ್ಟ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯವರು ಬಂದು ಸೇರಿಕೊಳ್ಳೋದು ಒಳ್ಳೆಯದು. ಕಾಂಗ್ರೆಸ್ ಒಳ್ಳೆ ಅವ್ರಿಗೆ ಸಂಬಂಧಪಟ್ಟದ್ದು ಅವ್ರ ವಿಚಾರ, ನಮ್ಮ ವಿಚಾರ ಅಲ್ಲ. ಸಂದೇಶ ಇಲ್ಲ ಸರ್. ಸತೀಶ್ ಜಾರಕಿಹೊಳಿ ಅವರಿಗೆ ಸಂದೇಶ ಬರುತ್ತೆ ಏನ್ ನೀವು ಹೇಳಿದ್ರೆ ಯಾವಾಗ ಗೊತ್ತು? ಕಾಯ್ತಾವ ನಿಮ್ಮನ್ನ ಕಾಯ್ದ ಟಾಸ್ಕ್ ಏನಾದ್ರು ಕೊಟ್ಟಿದ್ದಾರೆ ನಿಮ್ಗೇನಾದ್ರು ಅಂತ ಏನಂದ್ರೆ ಕೆಡಿಎಸ್ ಶಾಸಕರದು ಇಲ್ಲ 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 ಜೆಡಿಎಸ್ ಯಾರು ಬರ್ತಾನೆ ಇಲ್ಲ. ನಮ್ಗೆ ಅದ್ರ ಅವಶ್ಯಕತೆನೂ ಇಲ್ಲ. ಎಷ್ಟು ಶಾಸಕರು ರೆಡಿ ಆಗಿದ್ದಾರೆ? ಎಷ್ಟು ನೀನೇ ಹೋಗಿ ಕೇಳ್ಕೊ ಎಷ್ಟು ಬರ್ತಾರೆ. ನಾವ್ಯಾರು ಹೋಗಲ್ಲ. ಈಗ ಸಿಪಿ ಯೋಗೇಶ್ವರು 2 ಸರಿ ಸೋತಿದ್ರೆ ಜನ ಓಟ್ ಹಾಕ್ಯವ್ರು ಅಷ್ಟೇ. ನಮ್ಮನ್ನೇನು ಖರೀದಿ ಮಾಡಕ್ಕೆ ಅವ್ರ ಕೈಲಿ ಆಗಲ್ಲ. ಅವ್ರ ಆಟ ಬಿಜೆಪಿಯಲ್ಲಿ ಆಡ್ಕೊಂಡು ಜನತಾದಳದಲ್ಲಿ ಆಗಲ್ಲ ಬಿಡ್ರಿ. ಒಬ್ಬನ ತಾಡೋಲಿಕ್ಕೆ ತಾಕತ್ತಿದ್ರೆ ನೋಡ್ತೀನಿ ಒಬ್ಬನ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.